ಎಪಿಸೋಡ್ 3 ಸ್ಟಾರ್ಟಿಂಗಲ್ಲಿ ಡಾಹೆ ಪೊಲೀಸ್ಗೆ ಕಾಲ್ ಮಾಡಿ 2018ರಲ್ಲಿ ಎಂಪ್ಲಾಯ್ ಸೇಲಲ್ಲಿ ನಾನು ಅವಳನ್ನು ನೋಡಿದ್ದೆ ಅಂತ ಹೇಳ್ತಾಳೆ. ಈ ಕಡೆ ಮೂಂಗ್ ಯಾಂಗ್ ಆ ಶವ ಡ್ರೈನೇಜ್ ಒಳಗೆ ಹೇಗೆ ತಂದು ಹಾಕಿದ್ರು ಅಂತ ಇನ್ವೆಸ್ಟಿಗೇಟ್ ಮಾಡ್ತಿರ್ತಾನೆ. ಜೈಯುಗೆ ಅವಳ ಹೆಸರು ಮೊಗಾಹೊಯಿ ಅಂತ ಹೇಳ್ತಾಳೆ. ನನ್ನ ಹತ್ರ ಹಳೆ ಫೋನಲ್ಲಿ ಅವಳ ಫೋಟೋ ಇದೆ ಅಂತ ಹೇಳಿ 2018ರಲ್ಲಿ ಎಂಪ್ಲಾಯ್ಸಲ್ಲಿ ಲಕ್ಸುರಿ ಐಟಮ್ಸ್ ತಗೊಳ್ಳೋಕ್ಕೆ ಹೋಗಿರ್ತಾರೆ. ನಿಂತಿರೋ ಜನಗಳನ್ನ ಹಿಂದೆ ತಳ್ಳಿ ಮೊಗಾಹೊಯಿ ಮುಂದೆ ಬರ್ತಾಳೆ. ಡಾಹೆ ಮತ್ತು ಅವಳ ಫ್ರೆಂಡ್ಸು ನೋಡು ನಿಂತಿರೋರನ್ನ ತಳ್ಳಿ ಹೇಗೆ ಮುಂದೆ ಬಂದ್ಲು ಅಂತ ಅವಳ ಫೋಟೋ ಕ್ಲಿಕ್ ಮಾಡ್ತಾರೆ. ಮೊಗಾಯಿಗೆ ಇದು ಇಷ್ಟ ಆಗಲ್ಲ. ಅವ್ರ ಜೊತೆ ಜಗಳ ಆಡಿ ಫೋಟೋಸ್ನ ಡಿಲೀಟ್ ಮಾಡ್ತಾಳೆ. ಆದರೂ ಒಂದೆರಡು ಫೋಟೋಸು ಉಳ್ಕೊಂಡಿರುತ್ತೆ. ಆದರೆ ಆ ಫೋಟೋಸಲ್ಲಿ ಅವಳದು ಮುಖ ಕಾಣಿಸಲ್ಲ. ಈ ಗಲಾಟೆಯಲ್ಲಿ ಡಾಹೆದು ಲಾಕೆಟ್ ಕಿತ್ತೋಗ್ಬಿಡುತ್ತೆ. ಇದ್ರ ಬೆಲೆ ಗೊತ್ತಾ ನಿನಗೆ, ನನ್ನ ಬಾಯ್ ಫ್ರೆಂಡ್ ನನಗೆ ಗಿಫ್ಟ್ ಮಾಡಿದ್ದು ಅಂತ ಅವಳ ಜೊತೆ ಜಗಳ ಮಾಡ್ತಾಳೆ. ಪ್ರೆಸೆಂಟಲ್ಲಿ ಟ್ಯಾಟೂ ಇರೋ ಫೋಟೋಸ್ನ ಜೈಹ್ಯುನ್ಗೆ ಕಳಿಸ್ತಾರೆ. ಕಡೆ ಪೊಲೀಸ್ ಮೂಂಗ್ ಯಾಂಗ್ ಡ್ರೈನೇಜಿಂದ ಸ್ಯಾಮ್ಯುಯಲ್ ಡಿಪಾರ್ಟ್ಮೆಂಟ್ ಸ್ಟೋರ್ಗೆ ಬರ್ತಾನೆ. ಅದೇ ಲಂಡನ್ ಕಂಪ್ನಿ ಚೇರ್ವುಮೆನ್ ಜೈಯು ಇರ್ತಾಳಲ್ಲ, ಆ ಡಿಪಾರ್ಟ್ಮೆಂಟ್. ಪೊಲೀಸ್ನ ಜೈನ್ ಮೀಟ್ ಮಾಡ್ತಾನೆ. 5 ವರ್ಷದ ಹಿಂದೆ ಮೊಗಾಹೊಯಿ ಇದೇ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರ್ತಾಳೆ ಅನ್ನೋ ಸತ್ಯ ಗೊತ್ತಾಗುತ್ತೆ. ಇಲ್ಲಿ ಏನೋ ಕನೆಕ್ಷನ್ ಇದೆ ಅಂತ ಜೈಯು ಹತ್ರ ಬರ್ತಾರೆ. ವಾಲಂಟ್ರಿಯಾಗಿ ಇನ್ವೆಸ್ಟಿಗೇಷನ್ಗೆ ಪರ್ಮಿಷನ್ ಕೊಡಿ ಅಂತ ಕೇಳ್ತಾರೆ. ಆದರೆ ಚೇರ್ವುಮೆನ್ ಜೈಯು ಲಾಯರ್ ಪರ್ಮಿಷನ್ ಕೊಡಲ್ಲ ಅಂತ ಹೇಳ್ತಾರೆ. ಮೂಂಗ್ ಯಾಂಗ್ ಜೈಯು ಹತ್ರ ಹೇಳ್ತಾನೆ, ಸಾರಾ ಕಾರ್ನ್ ಆರ್ಟಿಸ್ಟ್ ಅಂತ ನಿಮಗೆ ಗೊತ್ತಿತ್ತು ಅಲ್ವಾ, ಎಲ್ಲ ಸತ್ಯ ಗೊತ್ತಿದ್ರು ಏನೂ ಹೇಳಿಲ್ಲ ನಮಗೆ. ಆದರೆ ಚೇರ್ವುಮೆನ್ ಏನೂ ಹೇಳಲ್ಲ, ಸುಮ್ಮನೆ ಇರ್ತಾಳೆ. ಪೊಲೀಸ್ ಸ್ಟೇಷನ್ಗೆ ವಾಪಸ್ ಬಂದು ಮೂಂಗ್ ಯಾಂಗ್ ನಾವು ಈಗ ಆ ಮೊಗಾಹೊಯಿನ ಟ್ರ್ಯಾಕ್ ಮಾಡಬೇಕು ಅಂತ ಹೇಳ್ತಾನೆ. ಅಲ್ಲಿ ಇನ್ನೊಬ್ಬ ಪೊಲೀಸ್ ಆಫೀಸರ್ ಬಂದು ಈ ಹೆಸರನ್ನ ನಾನು ಸೈಬರ್ ಕ್ರೈಮಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಕೇಳಿದ್ದೆ ಅಂಥೇಳಿ ಅವಳ ಫೋಟೋನ ತೋರಿಸ್ತಾನೆ. ಸೆಕೆಂಡ್ ಹ್ಯಾಂಡ್ ಬ್ಯಾಗ್ನ ಎಂಪ್ಲಾಯ್ ಸೆಲಲ್ಲಿ ತಗೊಂಡು ಸೇಲ್ಸ್ ಮಾಡ್ತಿದ್ಲು ಅಂತ ಅವಳ ಮೇಲೆ ಕೇಸ್ ಇರುತ್ತೆ. ಎವಿಡೆನ್ಸ್ ರೂಮಿಗೆ ಬಂದು ಅವಳ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗುತ್ತಾ ಅಂತ ಚೆಕ್ ಮಾಡ್ತಾರೆ. 500 ಮಿಲಿಯನ್ ವಾಂಡ್ಸ್ನ ಅರ್ನ್ ಮಾಡ್ತಿದ್ಲು ಇವಳು. DNA ಫಿಂಗರ್ ಪ್ರಿಂಟ್ ಏನಾದರೂ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಆದರೆ ಏನೂ ಸಿಗಲ್ಲ. ಯಾಕಂದರೆ ಅವಳು 5 ವರ್ಷದ ಹಿಂದೆಯೇ ಸೂಸೈಡ್ ಮಾಡ್ಕೊಂಡಿದ್ಲು. ಡೆತ್ ನೋಟ್ ಕೂಡ ಸಿಕ್ಕಿತ್ತು, ಆದರೆ ಅವಳ ಬಾಡಿ ಸಿಕ್ಕಿರಲಿಲ್ಲ. ಇದರಿಂದ ಕೇಸ್ ಕ್ಲೋಸ್ ಮಾಡಿರ್ತಾರೆ. ಈ ಪೊಲೀಸ್ ಮೂಂಗ್ ಯಾಂಗ್ ಆ ಡೆತ್ ನೋಟ್ನ ಯಾರಿಗೂ ಗೊತ್ತಿಲ್ದಂಗೆ ಎತ್ಕೋತಾನೆ. ವಾಪಸ್ ಸ್ಟೇಷನ್ಗೆ ಬಂದು ಅವಳು ಸತ್ತಿದ್ದಾಳೆ ಅಥವಾ ನಿಜವಾಗ್ಲೂ ಬದುಕಿದ್ದಾಳೆ ಅಂತ ಯಾವ ಪ್ರೂಫು ಇಲ್ಲ ಅಂತ ಅವಳು ಬರೆದಿರೋ ಆ ನೋಟ್ನ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿಂದ ಮೊಗಾಹೊಯಿ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಮೊಗಾಹೊಯಿ ಸ್ಯಾಮ್ಯುಯಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರ್ತಾಳೆ. 27 ವರ್ಷ ಆಗಿರುತ್ತೆ. ಏಜ್ ಆಗಿದೆ ನಿನಗೆ ಅಂತ ಅವಳನ್ನು ಎಲ್ಲರೂ ರೂಡಾಗಿ ನಡೆಸ್ಕೊತಿರ್ತಾರೆ. ಕ್ಲೈಂಟ್ ವಾಶ್ರೂಮ್ನ ಯೂಸ್ ಮಾಡೋ ಹಾಗಿಲ್ಲ, ಲಿಫ್ಟ್ ಯೂಸ್ ಮಾಡೋ ಹಾಗಿಲ್ಲ, ಬ್ರೇಕ್ ಬೇಕಿದ್ರೆ ಮೊದಲೇ ಹೇಳಬೇಕು. ಹೀಗೆ ಮೊಗಾಹೊಯಿಗೆ ಇದು ಅಭ್ಯಾಸ ಆಗಿಬಿಡುತ್ತೆ. ಒಂದಿನ ಅವಳಿಗೆ ಡಿಯೋರ್ದು ಹೊಸ ಬ್ಯಾಗ್ ತುಂಬ ಇಷ್ಟ ಆಗಿಬಿಡುತ್ತೆ. ಸ್ಟೋರಲ್ಲಿ ಏನೋ ಗಲಾಟೆ ಆಗಿ ಮೊಗಾಹೊಯಿ ಮೇಲೆ 50 ಮಿಲಿಯನ್ ವಾರ್ನ ಚಾರ್ಜ್ ಮಾಡ್ತಾರೆ. ಹೀಗೆ ಒಂದಿನ ರಿಚ್ ಹುಡುಗಿ ನಾಯಿ ಮರಿನ ಕರ್ಕೊಂಡು ಸ್ಟೋರ್ಗೆ ಬರ್ತಾಳೆ. ಸ್ಟೋಲರಿಂದ ಮೊಗಾಹೊಯಿ ಕಾಲ್ಗೆ ಸ್ವಲ್ಪ ಗಾಯ ಆಗಿಬಿಡುತ್ತೆ. 50 ಮಿಲಿಯನ್ ವಾರ್ನ ಸ್ಟೋರ್ಗೆ ಕಟ್ಟೋಕೆ ಬೇರೆ ಬೇರೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಲ್ಲಿ ಹೋಟೆಲಲ್ಲಿ ಮಿಕ್ಕಿರೋ ಊಟನೂ ಮಾಡ್ತಾಳೆ. ಸ್ಮೋಕಿಂಗ್ ಸ್ಟಾರ್ಟ್ ಮಾಡ್ತಾಳೆ. ಟ್ಯಾಟೂ ಅಂಗಡಿಲಿ ಕ್ಲಾಸಸ್ಗೆ ಮಾಡೆಲ್ ಬೇಕಿರುತ್ತೆ, ದುಡ್ಡು ಕೊಡ್ತೀವಿ ಅಂತ ಆ್ಯಡ್ಸ್ ಹಾಕಿರ್ತಾರೆ. ಇವಳು ಆ ಗಾಯದ ಮೇಲೆ ಟ್ಯಾಟೂ ಹಾಕಿಸ್ಕೋತಾಳೆ. 2018ರಲ್ಲಿ ಎಂಪ್ಲಾಯ್ ಸೇಲ್ ನಡೀತಿರುತ್ತೆ. ಇಲ್ಲೇ ಮೊಗಾಹೊಯಿ ಡಾಹೆ ಜೊತೆ ಗಲಾಟೆ ಮಾಡೋದು. ಬ್ಯಾಗ್ಸ್ ತಗೊಂಡು OLXಲ್ಲಿ ಸೇಲ್ ಮಾಡ್ತಾಳೆ. ಸ್ಟೋರಲ್ಲಿ ಕ್ಲೈಂಟ್ಸ್ ವಾಶ್ರೂಮ್ನ ಯೂಸ್ ಮಾಡೋ ಹಾಗಿಲ್ಲ ಎಂಪ್ಲಾಯೀಸ್ಗಳು ಅಂತ ಹೇಳಿದರೂ ಕೂಡ ಮೊಗಾಹೊಯಿ ಯೂಸ್ ಮಾಡ್ತಾಳೆ. ಅಷ್ಟರಲ್ಲಿ ಕ್ಲೈಂಟ್ಸು ವಾಶ್ರೂಮ್ಗೆ ಬರ್ತಾರೆ. ಮೊಗಾಹೊಯಿ ನೇಮ್ ಟ್ಯಾಗ್ನ ತೆಗೆದು ವಾಶ್ರೂಮಿಂದ ಆಚೆ ಬರ್ತಾಳೆ. ಕ್ಲೈಂಟ್ಸ್ದು ಅಲ್ಲಿ ಪರ್ಫ್ಯೂಮ್ ಕದ್ಬಿಡ್ತಾಳೆ. ರೂಮಿಗೆ ಬಂದು ಗೂಗಲ್ ಸರ್ಚ್ ಮಾಡಿ ಫೇಕ್ ಅಕೌಂಟ್ಸ್ನ ಕ್ರಿಯೇಟ್ ಮಾಡ್ತಾಳೆ. ಗಾಡ್ಸ್ ಅಂತ ನೇಮ್ ಇಡ್ತಾಳೆ. ಫೇಕ್ ಫೋಟೋಸ್ನ ಎಡಿಟ್ ಮಾಡಿ ಬ್ಯಾಗ್ಸ್ ಜೊತೆಗೆ ಫೋಟೋಸ್ ಅಪ್ಲೋಡ್ ಮಾಡ್ತಾಳೆ. ಆಗ ಆ ಬ್ಯಾಗ್ ಸೇಲ್ ಆಗುತ್ತೆ. ಹೀಗೆ ಎಂಪ್ಲಾಯ್ಸ್ ಐಡೀಸ್ನ ಕದ್ದು ಎಂಪ್ಲಾಯ್ ಸೇಲಲ್ಲಿ ಬ್ಯಾಗ್ನ ತಗೊಂಡು ಹೀಗೆ ಫೇಕ್ ಐಡೀಸ್ ಕ್ರಿಯೇಟ್ ಮಾಡಿ ಫೇಕ್ ಎಡಿಟ್ಸ್ ಮಾಡಿ ಬ್ಯಾಗ್ಸ್ನ ಸೇಲ್ ಮಾಡ್ತಿರ್ತಾಳೆ. 50 ಮಿಲಿಯನ್ ವಾರ್ನ ಅರ್ನ್ ಮಾಡಿ ಸ್ಟೋರ್ಗೆ ಕೊಡ್ತಾಳೆ. ಅಲ್ಲಿರೋ ಎಂಪ್ಲಾಯೀಸ್ ನಿನ್ನ ಕಾಲಲ್ಲಿರೋ ಟ್ಯಾಟೂದು ಏನು ಅಂತ ಕೇಳ್ತಾರೆ. ಅವಳು ಹೇಳ್ತಾಳೆ ಮಿಸರಬಲ್ ರಿಚ್ ಅಂತ ಹೇಳ್ತಾಳೆ. ಮತ್ತು ಅದೇ ಥರ ಫೇಕ್ ಐಡಿಲಿ ಸೇಲ್ಸ್ ತಗೊಳ್ಳೋಕ್ಕೆ ಹೋಗ್ತಾಳೆ. ಆದರೆ ಈ ಸಲ 2 ಮಿಲಿಯನ್ ಅಷ್ಟು ಪರ್ಚೇಸ್ ಮಾತ್ರ ಮಾಡಬೇಕಿರುತ್ತೆ. ಅವರಿಗೆ ಡೌಟ್ ಬಂದಿರುತ್ತೆ. ಅಲೋ ಇಲ್ಲ ಅಂತ ಹೇಳಿದರೂ ಕೂಡ ಯಾರೋ ಬ್ಯಾಗ್ನ ರೀಸೇಲ್ ಮಾಡ್ತಿದ್ದಾರೆ ಅಂತ. ಆದರೆ ಮೊಗಾಹೊಯಿ ಈ ಬ್ಯಾಗ್ಸ್ನ ತಗೊಳ್ಳೋಕ್ಕೆ 500 ಮಿಲಿಯನ್ ವಾರ್ನ ಲೋನ್ ತಗೊಂಡಿರ್ತಾಳೆ.
ಅಲೋ ಇಲ್ಲ ಅಂದ್ರೂ ಯಾರೋ ಈ ಬ್ಯಾಗ್ಸ್ನ ರೀಸೇಲ್ ಮಾಡ್ತಿದ್ದಾರೆ ಅಂತ ಅವರಿಗೆ ಡೌಟ್ ಬಂದಿರುತ್ತೆ. ಆದರೆ ಮೊಗಾಹುಯಿ ಈ ಬ್ಯಾಗ್ಸ್ನ ತಗೊಳ್ಳೋಕ್ಕೆ 500 ಮಿಲಿಯನ್ ವಾರ್ನ ಲೋನ್ ತಗೊಂಡಿರ್ತಾಳೆ 24% ಇಂಟ್ರೆಸ್ಟಲ್ಲಿ. ಈ ಲೋನ್ನ ವಾಪಸ್ ಕೊಡೋಕ್ಕೆ ಹೋದಾಗ ಇಂಟ್ರೆಸ್ಟ್ನ ಕೊಡಲೇಬೇಕು ಅಂತ ಅವಳ ಜೊತೆ ಲೋನ್ ಅವರು ಗಲಾಟೆ ಮಾಡ್ತಾರೆ. ಅವಳು ಕೆಲಸ ಮಾಡೋ ಸ್ಟೋರ್ಗೆ ಬಂದು ಕಾಟ ಕೊಡ್ತಾರೆ. ಅವರಿಂದ ತಪ್ಪಿಸ್ಕೊಳ್ಳೋಕ್ಕೆ ಕಸ ಬಿಸಾಕೋ ಡ್ರೈನೇಜ್ ಒಳಗೆ ಹೋಗಿ ಬಚ್ಚಿಟ್ಕೋತಾಳೆ. ಆದರೆ ಕೈ ಜಾರಿ ಒಳಗೆ ಬಿದ್ದುಬಿಡ್ತಾಳೆ. ಅಲ್ಲಿಂದಾನೆ ಸೀವರ್ಗೆ ಎಂಟರ್ ಇರುತ್ತೆ. ನನಗೆ ಯಾಕೆ ಹೀಗಾಗ್ತಿದೆ ಲೈಫಲ್ಲಿ ಅಂತ ಅಳ್ತಾ ಕೂತಾಳೆ. ಸ್ಟೋರಲ್ಲಿ ಪನಿಷ್ಮೆಂಟ್ ಅಂತ ಹೇಳಿ ಇನ್ವೆಂಟರ್ ಒಳಗೆ ಹಾಕ್ತಾರೆ. ಬಾಕ್ಸ್ ಓಪನ್ ಮಾಡಬೇಕಿರುತ್ತೆ. ಮಿಸ್ ಆಗಿ ಬ್ಯಾಗ್ ಕಟ್ಟಾಗಿಬಿಡುತ್ತೆ. ಆದರೆ ಅದೇ ಸಿಟ್ಟಿಂದ ಸ್ಮೋಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸ್ಮೋಕ್ ಡಿಟೆಕ್ಟರಿಂದ ನೀರು ಹೊರಗೆ ಬರುತ್ತೆ. ಬ್ಯಾಗೆಲ್ಲ ಮತ್ತೆ ಹಾಳಾಗುತ್ತೆ. ಅವಳಿಗೆ ಇಷ್ಟ ಆಗಿರೋ ಆ ಬ್ಯಾಗ್ನ ತಗೊಂಡು ರೂಮಿಗೆ ಬಂದುಬಿಡ್ತಾಳೆ. ಡೆತ್ ನೋಟ್ನ ಬರೆದು ಪರ್ಫ್ಯೂಮ್ ಹಾಕ್ತಾಳೆ. ಅದೇ ವಾಶ್ರೂಮಲ್ಲಿ ಕದ್ದಿದ್ಲಲ್ಲ ಅದು. ಈ ಕಡೆ ಚೇರ್ ವುಮೆನ್ ಬಂದು ಸ್ಟೋರ್ ಏನು ಹೀಗಾಗಿದೆ ಅವಸ್ಥೆ ಅಂತ ನೋಡ್ತಿರ್ತಾಳೆ. ಮೊಗಾಹುಯಿ ATM ಹತ್ರ ಬಂದು ಹಣ ಡ್ರಾ ಮಾಡಿ ಬ್ರಿಡ್ಜ್ ಮೇಲೆ ಬಂದು ನಿಂತ್ಕೋತಾಳೆ. ಪ್ರೆಸೆಂಟ್ ಸೀನಲ್ಲಿ ಪೊಲೀಸ್ ನೋಟ್ ಓದ್ತಿರ್ತಾನೆ. ಕೋಡ್ ವರ್ಡ್ ಆಗಿ ಅವಳಿಗೆ ಲಕ್ಸುರಿ ಐಟಮ್ಸ್ ಅಂದರೆ ತುಂಬ ಇಷ್ಟ, ಆದರೆ ಅದನ್ನು ಹೇಟ್ ಕೂಡ ಮಾಡ್ತಾಳೆ ಅನ್ನೋದು ಗೊತ್ತಾಗುತ್ತೆ. ಸಾರಾ ಥರ ಇವಳು, ಆದರೂ ಇವಳ ಹತ್ರ 500 ಮಿಲಿಯನ್ ಹೇಗೆ ಬಂತು? ಈ ಎರಡೂ ಕೇಸಲ್ಲಿ ಏನೋ ಕಾಮನ್ ಇದೆ. ಆ ಲಕ್ಸುರಿ ಬ್ಯಾಗ್ಸು ಟ್ಯಾಟೂಸ್ನ ಮಾರ್ಕ್ ಮಾಡ್ತಾರೆ. ಆ ಹ್ಯಾಂಡ್ ಬ್ಯಾಗ್ಸು 2018ನ ಲೇಡಿ ಡಾಯರ್ ಕಲೆಕ್ಷನ್ ಆಗಿರುತ್ತೆ. ಆ ಬ್ಯಾಗ್ ಮೇಲೆ ಎಫ್ ಐ ಲವ್ ಯು ಅಂತ ಬರೆದಿರುತ್ತೆ. ಈ ಮೊಗಾಹುಯಿ ನದಿಗೆ ಹಾರಿದ ಸ್ವಲ್ಪ ದಿನದ ನಂತರ ಸಾರಾ ಕಿಮ್ ಪೋಸ್ಟ್ ಮಾಡಿರ್ತಾಳೆ. ಇಲ್ಲಿ ತಿಳಿಯುತ್ತೆ ಮೊಗಾಹುಯಿ ತನ್ನ ರಿಯಾಲಿಟಿನ ಚೇಂಜ್ ಮಾಡ್ಕೊಳ್ಳೋಕ್ಕೆ ಸಾರಾ ಆಗಿದ್ಲು. ಪೊಲೀಸ್ ಹೇಗಾದರೂ ಮಾಡಿ ಮೊಗಾಹುಯಿ ಬಾಡಿನ ಹುಡುಕ್ಲೇಬೇಕು ಅಂತ ಹೇಳಿ ನದಿ ಬ್ರಿಡ್ಜ್ ಹತ್ರ ಬರ್ತಾನೆ. ಪಕ್ಕದಲ್ಲೇ ಕಾಫಿ ಶಾಪ್ ಇರುತ್ತೆ. ಅಲ್ಲಿ ಒಂದು ಫೋಟೋ ಇರುತ್ತೆ. ಅದರ ಮೇಲೆ ಎಫ್ ಐ ಲವ್ ಯು ಅಂತ ಇರುತ್ತೆ. ಟರ್ನ್ ಮಾಡಿ ನೋಡಿದ್ರೆ ಕಾಂಗ್ ಜಿಹಾನ್ ಹೆಸರು ಇರುತ್ತೆ. ಆಗ ಪೊಲೀಸ್ಗೆ ನೆನಪಾಗುತ್ತೆ ಹಿಯೂನ್ ಮತ್ತು ಡಾಹೆ ಬುಕ್ ಕೊಟ್ಟಿರ್ತಾರಲ್ಲ, ಜಿಹಾನ್ ಅನ್ನೋನು ಚೇರ್ ವುಮೆನ್ನ ಪರ್ಸ್ನಲ್ ಅಸಿಸ್ಟೆಂಟ್ ಆಗಿರ್ತಾನೆ. ಮೂಗ್ಯಾಂಗ್ ಚೇರ್ ವುಮೆನ್ ಹತ್ರ ಬರ್ತಾನೆ. ಜೇಯು ವಾರೆಂಟ್ ಇಲ್ಲ ಅಂದರೆ ನನ್ನ ಹತ್ರ ಮೀಟ್ ಮಾಡಬೇಡ ಅಂತ ಹೇಳ್ತಾಳೆ. ಆದರೆ ಪೊಲೀಸ್ ಆ ಫೋಟೋನ ತೋರಿಸಿ ಸಾರಾ ಕಿಮ್ ಮತ್ತು ಜಿಹಾನ್ ಇಬ್ಬರು ಲವ್ ಮಾಡ್ತಿದ್ರು. ಚೇರ್ ವುಮೆನ್ ಹೇಳ್ತಾಳೆ, ಅಂದರೆ ಅವರಿಬ್ಬರು ಸೇರಿಕೊಂಡು ನನಗೆ ನಾಟಕ ಮಾಡಿದ್ರಾ? ಇಷ್ಟಾದರೂ ಚೇರ್ ವುಮೆನ್ ಏನೂ ಹೇಳಲ್ಲ. ಅಲ್ಲಿಂದ ಹೊರಟು ಬಿಡ್ತಾಳೆ. ಮೂಗ್ಯಾಂಗ್ ಸ್ಟೇಷನ್ಗೆ ಬರ್ತಾನೆ. ಇಲ್ಲಿ ಜೈಹ್ಯೂನ್ ನಾನೇ ಹೋಗಿ ಈ ಕೇಸ್ನ ಸಾಲ್ವ್ ಮಾಡ್ತೀನಿ ಅಂತೇಳಿ ಆ ಬ್ರಿಡ್ಜ್ ಹತ್ರ ಹೋಗ್ತಾನೆ. ಅಲ್ಲಿ ಆ ನದಿನ ಆಲ್ರೆಡಿ ಖಾಲಿ ಮಾಡ್ತಿರ್ತಾರೆ. ಅಲ್ಲಿರೋ ಒಬ್ಬ ಹೇಳ್ತಾನೆ ಇಲ್ಲಿ ಅಸ್ಥಿಪಂಜರ ಸಿಕ್ಕಿದೆ ಅಂತ ಹೇಳ್ತಾನೆ. ಮೊಗಾಹುಯಿ ಬೀಳೋಕ್ಕೂ ಮುಂಚೆ ಬಾರ್ನ್ ಅಗೇನ್ ಅಂತ ಹೇಳ್ತಾಳೆ. ಪೊಲೀಸ್ ಬಂದು ಆ ಅಸ್ಥಿಪಂಜರನ ನೋಡ್ತಾರೆ. ಇಲ್ಲಿಗೆ ಈ ಎಪಿಸೋಡ್ ಎಂಡ್ ಆಗುತ್ತೆ.